ಹಾರ್ಟ್ ಡೇ ಇರೋದ್ರಿಂದ ನಮ್ಮ ಹಾಸ್ಪಿಟಲ್ ಆರ್ಟರ್ ಹಾಸ್ಪಿಟಲ್ ಇಂದ ಒಂದು ವಾಕಥಾನ್ ಮಾಡಿದ್ವಿ. ಬಿಕಾಸ್ ಜನಗಳಿಗೆ ಹಾರ್ಟ್ ಕಂಡೀಷನ್ ಈಗ ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಎಚ್ಚರಿಕೆ ವಹಿಸೋದಕ್ಕೋಸ್ಕರ ಇವತ್ತು ನಾವು ವಾಕಥಾನ್ ಮಾಡಿದೀವಿ. ಬಿಕಾಸ್ ಅಟ್ಲೀಸ್ಟ್ ವಾಕ್ ಆದ್ರೂ ಮಾಡಿ ನಾವು ವಾಕ್ ಮಾಡಿ ಎಕ್ಸರ್ಸೈಸ್ ಅಟ್ಲೀಸ್ಟ್ ಮಾಡೋದಲ್ಲ, ಅದಕ್ಕೆ ವಾಕ್ ಆದ್ರೂ ಮಾಡ್ಬೇಕಂತ ಹೇಳಿ ಜನಗಳಿಗೆ ನಮ್ ಕಡೆಯಿಂದ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದೀವಿ. ಸೊ ಹಂಗಾಗಿ ಹಾರ್ಟ್ ಅಟ್ಯಾಕ್ ಆಗೋದನ್ನ ರಿಡ್ಯೂಸ್ ಮಾಡೋದಕ್ಕೋಸ್ಕರನೇ ಈ ವಾಕಥಾನ್ ಇಟ್ಟಿರೋದು. ಸೊ ಅದಕ್ಕೆ ಇದರಿಂದನಾದ್ರೂ ಅಟ್ಲೀಸ್ಟ್ ಜನಗಳು ಮೇಂಟೈನ್ ಮಾಡಿ ಅಟ್ಲೀಸ್ಟ್ ದಿನಕ್ಕೆ ಹಾಫ್ ಆನ್ ಅವರ್ ಆದ್ರೂ 5 ಕಿಲೋಮೀಟರ್ಸ್ ಆದ್ರೂ ವಾಕ್ ಮಾಡ್ಬೇಕಂತ ಹೇಳಿ ಈ ಒಂದು ಮೆಸೇಜ್ ಅನ್ನ ಮಾಡೋದಕ್ಕೋಸ್ಕರ ಈ ವಾಕಥಾನ್ ಇಟ್ಟಿದ್ದೀವಿ. ಥ್ಯಾಂಕ್ ಯು. ಸೊ ಎಲ್ಲರಿಗೂ ನಮಸ್ತೆ. ಸೊ ಸೆಪ್ಟೆಂಬರ್ 21ರಂದು ಅಂತಾರಾಷ್ಟ್ರೀಯ ಹೃದಯ ದಿನ ಅಂತ 29ಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ನಾವು ಇವತ್ತೊಂದು ಆಲ್ಟರ್ ಹಾಸ್ಪಿಟಲ್ ಕಡೆಯಿಂದ ವಾಕಥಾನ್ ಅರೇಂಜ್ ಮಾಡಿದೀವಿ. ಸೊ ಅರೌಂಡ್ 1,000 ಜನ ಸೇರ್ಕೊಂಡು ರಾಮಮೂರ್ತಿ ನಗರ್, ITI ಗೇಟ್, TC ಪಾಳ್ಯ, ಸೊ ಸರೌಂಡಿಂಗ್ KR ಪುರಂ ಕವರ್ ಮಾಡಿರ್ತೀವಿ. ಸೊ ಯಾವ್ದಕ್ಕೋಸ್ಕರ ಮಾಡ್ತಾ ಇದೀವಿ ಅಂದ್ರೆ ಎಲ್ಲರಿಗೂ ಒಂದು ಹೆಲ್ತ್ ಅವೇರ್ನೆಸ್ ತಿಳಿಸ್ಕೊಡಕ್ಕೋಸ್ಕರ. ಸೊ ದಿನ ಬೆಳಗಾದ್ರೆ ಸಂಜೆ ಚಿಕ್ಕ ಮಕ್ಳಿಗೆ ಹಾರ್ಟ್ ಅಟ್ಯಾಕ್ ಆಯ್ತು, ದೊಡ್ಡವರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು, ಡೈಲಿ ಕೇಳ್ತಾ ಇರ್ತೀವಿ. ಸೊ ಏನಕ್ಕಾಯ್ತು, ಎಲ್ಲರೂ ಈಗ ಆಕ್ಟಿವಿಟೀಸ್ ಏನು ಇವಾಗಿನ ಜನರೇಷನ್ ಅಲ್ಲಿ ಎಲ್ಲರಿಗೂ ಆಕ್ಟಿವಿಟೀಸ್ ಅನ್ನೋದು ಕಮ್ಮಿ ಆಗಿದೆ. ಸೊ ಒಂದು ಜನಗಳಿಗೆ ಏನ್ ತಿಳಿಸ್ಕೊಡ್ತೀವಿ ಅಂದ್ರೆ ಅಟ್ಲೀಸ್ಟ್ ಒಂದು ಹಾಫ್ ಅನ್ ಅವರ್ 1 ಅವರ್ ಡೈಲಿ ವಾಕ್ ಮಾಡ್ಕೊಂಡು ಆಕ್ಟಿವಿಟೀಸ್ ಮಾಡ್ಬೋದು, ಔಟ್ಸೈಡ್ ಫುಡ್ ಅವಾಯ್ಡ್ ಮಾಡ್ಬೋದು. ಸೊ ಈ ತರ ಹೆಲ್ತ್ ಅವೇರ್ನೆಸ್ಗೋಸ್ಕರ ಇದೊಂದು ವಾಕಥಾನ್ ಅರೇಂಜ್ ಮಾಡಿದ್ವಿ. ಹಾಗೆ ಆಲ್ಟರ್ ಹಾಸ್ಪಿಟಲ್ ನಲ್ಲಿ ಇವತ್ತೊಂದು ಕಾರ್ಡಿಯಾಕ್ ಕ್ಯಾಂಪ್ ಮಾಡ್ತಾ ಇದೀವಿ. ಸೊ ಅದನ್ನ ನಮ್ ಡಾಕ್ಟರ್ ಸಂಜಯ್ ರಾಜ್ ಅವರು ಲೀಡ್ ಮಾಡ್ತಾ ಇದ್ದಾರೆ. ಸೊ ಯಾರಿಗೆ ಏನೇ ಹೃದಯ ಸಂಬಂಧಿತ ಸಿಂಪ್ಟಮ್ಸ್ ಇದ್ರೆ, ಈಗ ಚೆಸ್ಟ್ ಪೈನ್ ಬಂದ್ರೆ ನಾರ್ಮಲ್ ಆಗಿ ಎಲ್ಲರೂ ಗ್ಯಾಸ್ಟ್ರೈಟಿಸ್ ಹೋಗ್ಲಿ ಬಿಡಿ ಅಂತ ಇಗ್ನೋರ್ ಮಾಡ್ತೀರಾ. ಸೊ ಆ ತರ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಅಟ್ಲೀಸ್ಟ್ ಅಕ್ಕಪಕ್ಕ ಹಾಸ್ಪಿಟಲ್ಗೆ ಹೋಗಿ ಒಂದು ಬೇಸಿಕ್ ECG ಮಾಡ್ಕೊಂಡು ನೀವೊಂದು ಜನರಲ್ ಡಾಕ್ಟರ್ಸ್ ತೋರಿಸಿದ್ರು ಅವ್ರು ನಿಮಗೆ ಏನಾದ್ರೂ ಇದ್ರೆ ರೆಕ್ಟಿಫೈ ಮಾಡ್ತಾರೆ. ಸೊ ಎಲ್ಲರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಐ ಆಮ್ ಫ್ರಮ್ ಸೂರ್ಯ ಕಾಲೇಜ್. ನಾಳೆ 29 ಸೆಪ್ಟೆಂಬರ್ ವರ್ಲ್ಡ್ ಹಾರ್ಟ್ ಡೇ ಅಂಗವಾಗಿ ಇವತ್ತು ನಾವು 10,000 ಸ್ಟೆಪ್ಗಳ ಒಂದು ವಾಕಥಾನ್ನ ಅರೇಂಜ್ ಮಾಡ್ಕೊಂಡಿದ್ವಿ. ಈ ಪ್ರೋಗ್ರಾಮು ಸಕ್ಸಸ್ಫುಲ್ ಆಗಿ ಈಗ ಕಂಪ್ಲೀಟ್ ಮಾಡಿದ್ದೇವೆ. ಒಂದು 700ರಿಂದ 800 ಸ್ಟೂಡೆಂಟ್ಗಳು ಇದಕ್ಕೆ ಸಪೋರ್ಟ್ ಮಾಡಿಬಿಟ್ಟು ನಮ್ಮ ಸೈಂಟ್ ಮೇರೀಸು, ವಿವೇಕಾನಂದ ಮತ್ತು ಸೂರ್ಯ ನರ್ಸಿಂಗ್ ಕಾಲೇಜ್ಗಳೆಲ್ಲ ಸ್ಟೂಡೆಂಟ್ಗಳು ಬಂದು ಇದನ್ನು ಸಕ್ಸಸ್ಫುಲ್ ಆಗೋ ಥರ ಮಾಡಿದ್ದಾರೆ. ಇದರ ಮೇನ್ ಉದ್ದೇಶ ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ನಾವು ಹೆಲ್ತ್ ಕೇರ್ ಫೀಲ್ಡಲ್ಲಿರೋರು ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಚೆನ್ನಾಗಿ ಎಲ್ಲರೂ ವಾಕ್ ಮಾಡಬೇಕು, ಹೃದಯದ ಆರೋಗ್ಯನ ಎಲ್ಲರೂ ಮೇಂಟೈನ್ ಮಾಡಬೇಕು. ಆಮೇಲೆ ಇತ್ತೀಚೆಗೆ ಸ್ವಲ್ಪ ಫುಡ್ಡಲ್ಲಿ, ನೀರು ಎಲ್ಲದರಲ್ಲೂ ಸ್ವಲ್ಪ ಕಲುಷಿತ ಇರೋದ್ರಿಂದ ಹಾರ್ಟನ್ನು ಮೇಂಟೈನ್ ಮಾಡೋಕ್ಕೆ ವಾಕ್ ಆದರೂ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಮಾಡ್ಬೋದು. ಇದನ್ನು ತಿಳಿಸೋಕ್ಕೋಸ್ಕರ ಈ ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ವಿ. ಇದು ಸಕ್ಸಸ್ಫುಲ್ ಆಗಿದೆ. ಇದಕ್ಕೆ ಸಪೋರ್ಟ್ ಮಾಡಿರೋಂಥ ಎಲ್ಲರಿಗೂ ನಮ್ಮ ಧನ್ಯವಾದಗಳು. ಮಾಧ್ಯಮ ಮಿತ್ರರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ಅದೇ ರೀತಿ ನಮ್ಮ KR ಪುರಂ ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು, KR ಪುರಂ ಸಿವಿಲ್ ಸರ್ವಿಸ್ ಪೊಲೀಸ್ ಸ್ಟೇಷನ್, ನಮ್ಮ ಕಡೆಯಿಂದ ನಾವು ತಿಳಿಸೋದೇನಂದ್ರೆ ನನ್ನ ಹೆಸರು ಡಾಕ್ಟರ್ ಲವಿನ್. ಇವಾಗ ಡಾಕ್ಟರ್ ವಿನಾಯಕ್ ಅವ್ರು ಏನ್ ಹೇಳಿದ್ರು ಅದೇ ರೀತಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಮಾಡಿರುವಂತ ಒಂದು ಪ್ರೋಗ್ರಾಮ್. ಆಗ್ಲೇ ಹೇಳಿರೋ ರೀತಿ ನಿಮ್ಗಳಿಗೆ ಯಾರಿಗೆ ಆದಂತ ಒಂದು ಚೆಸ್ಟ್ ಪೇನ್ ಆಗಿರ್ಬೋದು, ಎಡಭಾಗದಲ್ಲಿ ಭುಜದಲ್ಲಿ ಪೈನ್ ಇರ್ಬೋದು, ಕತ್ತತ್ರ ಅಥವಾ ಹೊಟ್ಟೆ ಒಕ್ಲತ್ರ ಏನೇ ನೋವು ಬಂದ್ರು, ನಿಮ್ಮ ಹತ್ರದಲ್ಲಿ ಸ್ವೆಟ್ಟಿಂಗ್ ಆಗಿರ್ಬೋದು, ಎದೆ ಬಡ್ತ ಜಾಸ್ತಿ ಆಗಿರತ್ರ ಏನಾರು ಅನ್ಸೋದು, ಸುಸ್ತಾಗೋದು, ಈ ತರದ್ ಏನೇ ಇದ್ರು ನಿಮ್ಮ ಹತ್ರ ಇರೋಂಥ ಕ್ಲಿನಿಕ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು ಹೋಗಿ ಒಂದು ECG ಸ್ಕ್ರೀನಿಂಗ್ ನ ಮಾಡಿಸಿ ಅದರಿಂದ ಒಂದು ಮುಂದೆ ಆಗಂತ ದುರ್ಘಟನೆ ತಡೆಯೋಂಥ ಶಕ್ತಿ ಇರುತ್ತೆ. ಸೊ ಇದು ಎಲ್ರಿಗೂ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿ ನಮ್ಮ ಕಡೆಯಿಂದ ಮಾಧ್ಯಮ ಮಿತ್ರರಿಗೆ ತುಂಬಾ ಧನ್ಯವಾದಗಳು ಸರ್. ಹಲೋ, ನಾನು ಡಾಕ್ಟರ್ ವಿನಯ್, ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್, ಆಲ್ಟರ್ ಹಾಸ್ಪಿಟಲ್ KR ಪುರಂ. ಸೊ ಇವತ್ತು ಹಾರ್ಟ್ ವರ್ಲ್ಡ್ ಡೇ ಪ್ರಯುಕ್ತ ಒಂದು ವಾಕಥಾನ್ ನಾವು ಅರೇಂಜ್ ಮಾಡಿದ್ವಿ. ಸೊ ಅದರಲ್ಲಿ ಒಂದು 700 to 800 ಪೀಪಲ್ ಭಾಗವಹಿಸಿದ್ರು. ಸೊ ಈ ಥರ ಹೆಲ್ತ್ಗೆಲ್ಲ ಚೆನ್ನಾಗಿ ವಾಕ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು. ಸೊ ಹಾರ್ಟ್ ಹೆಲ್ತ್ಗೆ, ಓವರ್ ಆಲ್ ಬಾಡಿ ಹೆಲ್ತ್ಗೆ ಪ್ಲಸ್ ಬೋನ್ ಹೆಲ್ತ್ಗೆ ವಾಕಿಂಗ್, ಎಕ್ಸಸೈಸ್, ಫಿಸಿಕಲ್ ಆಕ್ಟಿವಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲರಲ್ಲೂ ನಾನು ಏನೇನು ರಿಕ್ವೆಸ್ಟ್ ಮಾಡ್ಕೊತೀನಿ ಅಂತಂದರೆ ಫಿಟ್ ಆಗಿರಿ, ಎಕ್ಸಸೈಸ್ ಮಾಡಿ, ಹೆಲ್ತಿ ಆಗಿರಿ. ಥ್ಯಾಂಕ್ ಯು.